ಜನಾರ್ದನ್ ರೆಡ್ಡಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಗಣಿಗಾರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ತೆಲಂಗಾಣ ಹೈಕೋರ್ಟ್ನಲ್ಲಿ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ತೆಲಂಗಾಣ ಹೈಕೋರ್ಟ್ ಇದೀಗ ರಿಲೀಫ್ ಕೊಟ್ಟಿದೆ. ಸಿಬಿಐ ಕೋರ್ಟ್ ವಿಧಿಸಿದಂತಹ ಶಿಕ್ಷೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ರೆಡ್ಡಿಗೆ ಜಾಮೀನನ್ನ ನೀಡುವಂತೆ ಆದೇಶವನ್ನ ಹೊರಡಿಸಿದೆ ಹೈಕೋರ್ಟ್. ರೆಡ್ಡಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಿರುವಂತದ್ದು. ಷರತ್ತುಬದ್ಧ ಜಾಮೀನನ್ನ ತೆಲಂಗಾಣ ಹೈಕೋರ್ಟ್ ನೀಡಿದೆ. ದೇಶ ಬಿಟ್ಟು ಹೋಗದಂತೆ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಪಾಸ್ಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಷರತ್ತುಬದ್ಧ ವಿಧಿಸಿರುವಂತದ್ದು ಷರತ್ತನ್ನ. ಇನ್ನು ಈ ಪ್ರಕರಣದ ಬೆನ್ನಲ್ಲೇ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. 7 ವರ್ಷ ಸಿಬಿಐ ಕೋರ್ಟ್ ಶಿಕ್ಷೆಯನ್ನ ನೀಡಿತ್ತು ಜನಾರ್ದನ್ ರೆಡ್ಡಿ ಅವರಿಗೆ. ಇದೀಗ ಜನಾರ್ದನ್ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವಂತದ್ದು. ತೆಲಂಗಾಣ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ಷರತ್ತುಬದ್ಧ ಜಾಮೀನನ್ನ ಇದೀಗ ಕೊಟ್ಟಿರುವಂತದ್ದು. 10 ಲಕ್ಷ ರೂಪಾಯಿ ಬಾಂಡ್ ಹಾಗೂ 2 ಶ್ಯೂರಿಟಿಯನ್ನ ನೀಡುವಂತೆ ಸೂಚನೆಯನ್ನ ನೀಡಿದೆ. ಜೊತೆಗೆ ದೇಶ ಬಿಟ್ಟು ಎಲ್ಲೂ ಹೋಗಬಾರದು, ಪಾಸ್ಪೋರ್ಟ್ ನನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದೆ. ಪ್ರಕರಣ ಬೆನ್ನಲ್ಲೇ ಇದೀಗ ಶಾಸಕ ಸ್ಥಾನ ರದ್ದಾಗಿತ್ತು ಈ ಹಿಂದೆ. ಈಗ ಮತ್ತೆ ಶಾಸಕರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಈ ಹಿಂದೆ ಈ ಕೇಸಿನ ವಿಚಾರವಾಗಿ ಸ್ಪೀಕರ್ ಖಾದರ್ ಅವರು ಶಾಸಕ ಸ್ಥಾನ ರದ್ದು ಮಾಡಿ ಅಂತ ಹೇಳಿ ಆದೇಶವನ್ನ ನೀಡಿದರು. ಇದೀಗ 7 ವರ್ಷ ಶಿಕ್ಷೆಯಿಂದ ಸಿಬಿಐ ಕೊಟ್ಟಿರುವಂತಹ ಶಿಕ್ಷೆಯಿಂದ ಕಳೆದ 1 ತಿಂಗಳಿಂದ ಜೈಲಿನಲ್ಲೇ ಕಾಲ ಕಳೆದಿದ್ರು ಜನಾರ್ದನ್ ರೆಡ್ಡಿ ಅವರು. ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಸ್ಪೀಕರ್ ಆದೇಶ ಹಿಂಪಡೆಯುವಂತೆ ಮನವಿ ಮಾಡಲಿದ್ದಾರೆ. ಈ ಪ್ರಕರಣ ಬೆನ್ನಲ್ಲೇ ಇದೀಗ ಶಾಸಕ ಸ್ಥಾನ ರದ್ದಾಗಿತ್ತು, ಹಾಗಾಗಿ ಮತ್ತೆ ಶಾಸಕ ಸ್ಥಾನ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಆ ಬೆನ್ನಲ್ಲೇ ಶಾಸಕರಾಗೋ ಚಾನ್ಸ್ ಕೂಡ ಇದೆ ಜನಾರ್ದನ್ ರೆಡ್ಡಿ ಅವರಿಗೂ. ದೇಶ ಬಿಟ್ಟು ಹೋಗದಂತೆ ಸೂಚನೆಯನ್ನ ನೀಡಿ ತಾತ್ಕಾಲಿಕವಾಗಿ ಇದೀಗ ರಿಲೀಫ್ ಕೊಟ್ಟಿರುವಂತದ್ದು. ಸಿಬಿಐ ವಿಶೇಷ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಕೋರ್ಟ್ ತೆಲಂಗಾಣ ಹೈಕೋರ್ಟ್ನಿಂದ ಪ್ರಕರಣದ ಆದೇಶಕ್ಕೆ ತಡೆ ನೀಡಿ ಈ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ಜನಾರ್ದನ್ ರೆಡ್ಡಿ ಅವರಿಗೆ ಇದೀಗ ರಿಲೀಫ್ ಸಿಕ್ಕಿದೆ. ಕಳೆದ 1 ತಿಂಗಳಿನಿಂದ ಚಂಚಲಗೂಡು ಜೈಲಿನಲ್ಲೇ ಕಾಲ ಕಳೀತಾ ಇದ್ರು ಜನಾರ್ದನ್ ರೆಡ್ಡಿ ಅವರು. ಸದ್ಯ ಈಗ ರಿಲೀಫ್ ಸಿಕ್ಕಿದೆ. ಇವತ್ತೇ ಏನು ಜೈಲು ಹೈಕೋರ್ಟ್ನಿಂದ ಪ್ರತಿ ಜೈಲು ಸೇರಿದ್ರೆ ಇನ್ನೇ ರಿಲೀಸ್ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. 1 ತಿಂಗಳಿನಿಂದ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಂಥ ಗಾಳಿ ಜನಾರ್ದನ್ ರೆಡ್ಡಿಗೆ ಇದೀಗ ತೆಲಂಗಾಣ ಹೈಕೋರ್ಟ್ ರಿಲೀಫ್ ನೀಡಿದೆ. ಇನ್ನು ಅವರಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಿರುವಂಥದ್ದು. 10 ಲಕ್ಷ ರೂಪಾಯಿ ಶ್ಯೂರಿಟಿ ಕೊಡಬೇಕು, ಜೊತೆಗೆ 10 ಲಕ್ಷ ರೂಪಾಯಿ ಬಾಂಡ್ನ ಶ್ಯೂರಿಟಿ ಕೊಡಬೇಕು, ಜೊತೆಗೆ 2 ಶ್ಯೂರಿಟಿಯನ್ನ ನೀಡಬೇಕು. ಜೊತೆಗೆ ಎಲ್ಲೂ ಕೂಡ ಹೋಗುವಂತಿಲ್ಲ ದೇಶವನ್ನ ಬಿಟ್ಟು. ಅಲ್ಲದೆ ಪಾಸ್ಪೋರ್ಟ್ ಅನ್ನ ಸಲ್ಲಿಸಬೇಕು ಕೋರ್ಟ್ಗೆ ಅಂತ ಹೇಳಿ ಷರತ್ತನ್ನ ನೀಡಿರುವಂಥದ್ದು. ಸತತವ 13 ವರ್ಷಗಳಿಂದ ಈ ಕೇಸ್ ವಿಚಾರಣೆ ಆಗ್ತಾ ಇತ್ತು. ಸಾಕಷ್ಟು ದಾಖಲೆಗಳು ಕೂಡ ಜನಾರ್ದನ್ ರೆಡ್ಡಿಯ ಪರವಾಗೇ ಇತ್ತು. ಹಾಗಾಗಿ ಅವರನ್ನ ಅರೆಸ್ಟ್ ಮಾಡುವಂತೆ 7 ವರ್ಷ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಸಿಬಿಐ ಕೋರ್ಟ್ ವಿಧಿಸಿತ್ತು. ಆದರೆ ಈಗ ಕಳೆದ 1 ತಿಂಗಳಿನಿಂದ ಜೈಲಿನಲ್ಲಿದ್ರು. ಹಾಗಾಗಿ 7 ವರ್ಷಗಳ ಒಂದು ಶಿಕ್ಷೆ ಏನಿತ್ತು ಅದನ್ನ ವಾಪಸ್ ಪಡೆದಿರುವಂಥದ್ದು, ತಡೆಯಾಜ್ಞೆ ನೀಡಿರುವಂಥದ್ದು. ಹಾಗಾಗಿ ಮತ್ತೆ ಶಾಸಕರಾಗುತ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತದೆ. ಯಾಕಂದ್ರೆ ಹಿಂದೆ ಕೂಡ ರಾಹುಲ್ ಗಾಂಧಿ ಅವರು ಮೋದಿಯವರ ಪರವಾಗಿ ಮಾತನಾಡುವಾಗ ಇದೇ ರೀತಿಯಾದಂಥ ಕೇಸ್ಗಳು ಕೂಡ ಈ ಹಿಂದೆ ನಾವು ನೋಡಿದ್ವಿ. ಮತ್ತೆ ಅವರಿಗೆ ಕೂಡ ಸ್ಥಾನ ವಾಪಸ್ ಸಿಕ್ತು. ಹಾಗಾಗಿ ಇವ್ರಿಗೂ ಕೂಡ ಈಗ ಮತ್ತೆ ಚಾನ್ಸ್ ಸಿಗುತ್ತಾ, ಶಾಸಕರಾಗೋ ಚಾನ್ಸ್ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ.